ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ಒಡವೆ ತೊಗೋಬೇಕು, ವಸ್ತ್ರದ ಕೆಲಸ ಮುಗಿದಿದೆ, ಬಟ್ಟೆಗಳನ್ನೆಲ್ಲ ತೊಗೊಂಡಿದ್ದಾರೆ. ಈಗಾಗಲೇ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ಇದೆ. ಮನೆತನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಸ್ತು ನಮ್ಮ ಅಜಿತ್ ಕೈಯಲ್ಲಿದೆ. ಅದು ಎಲ್ಲರೂ ಕೇಳ್ತಾ ಇದ್ದಾರೆ, ಆದರೆ ಅದಕ್ಕೆ ಅಜಿತ್ ಏನು ಉತ್ತರ ಕೊಡ್ತಾರೆ ನೋಡೋಣ. ಸೊ ಏನಾಗುತ್ತೆ ಅಂತಂದರೆ, ಬಟ್ಟೆ ಸಂತೆ ಮುಗೀತು. ಇನ್ನು ಬಂಗಾರದ ಒಡವೆ ತಗೊಳ್ಳೋರನ್ನು ಕೂಡ ಮನೆಗೆ ಕರೆಸಿರ್ತಾರೆ. ಬಂಗಾರ ಅದು ತಗೋ, ಇದು ತಗೋ, ಇದು ತಗೋ. ಹೆಣ್ಮಕ್ಳು ಗೊತ್ತಲ್ಲ, ಬಂಗಾರ ಬಟ್ಟೆ ಅಂದರೆ ಪ್ರಾಣ. ಸೊ ಏನಂದ್ರೆ, ಅತಿಯಾಗಿ ಪ್ರೀತಿಸೋದು ಅಂದರೆ ಒಡವೆಗಳನ್ನು, ವಸ್ತ್ರಗಳನ್ನು. ಅದು ಹೆಣ್ಮಕ್ಳಿಗೆ ಶೋಭೆ ಕೂಡ. ಸೊ ತಪ್ಪಲ್ಲ, ಆದರೂ ಹಾಸಿಗೆ ಇದ್ದಷ್ಟು ಕಾಲು ಚಾಚಲೇಬೇಕು. ಈಗ 4 ಮಂದಿ ಹಾಕೊಂಡಿದ್ದಾರೆ ಅಂತ ಅವ್ರ ಥರ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಮ್ಮ ಒಂದು ತಕ್ಕಂತೆ ನಮಗೆ ಎಷ್ಟು ಎಟಕುತ್ತೋ ಅಷ್ಟಾದರೂ ಹಾಕ್ಕೊಳ್ಬೇಕು, ತೊಟ್ಕೋಬೇಕು, ಉಟ್ಕೋಬೇಕು ಅನ್ನೋ ಆಸೆ ಪ್ರತಿ ಹೆಣ್ಮಕ್ಳಿಗೂ ಇರುತ್ತೆ. ಅದು ಮದುವೆ ಕಾರ್ಯಕ್ರಮಗಳು ಅಂದಾಗ ಇನ್ನೂ ಆಸೆಗಳು ದುಪ್ಪಟ್ಟಾಗ್ತಾ ಇರುತ್ತೆ. ಅದೇ ರೀತಿ ಇಲ್ಲಿ ಕೂಡ ಆಗುತ್ತೆ. ಎಲ್ಲರೂ ಒಡವೆಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡ್ತಿರ್ಬೇಕಾದ್ರೆ, ಈ ಭೂಮಿಗೆ ಅಮ್ಮ ನಾನಂತೂ ಸೀರೆ ಸೆಲೆಕ್ಟ್ ಮಾಡಾಯಿತು, ಒಡವೆ ತಕ್ಷಣ ಅಮ್ಮ ಅವಳಿಗೆ ಒಡವೆ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ ಅಮ್ಮ, ಒಡವೆನೂ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅಜಿತ್ ಹೇಳ್ತಾರೆ. ಏನೋ ಹೇಳ್ತಿದೀಯ ನೀನು ಅಂದಾಗ, ಹೌದಮ್ಮ ಏನು ಸೆಲೆಕ್ಟ್ ಮಾಡಬೇಕು ಹೇಳು, ಕಾಲ್ಗೆಜ್ಜೆ, ಡಾಬು, ಅದು ಇದು ಎಲ್ಲ ಕೇಳ್ತಾರೆ. ಇನ್ನು ಅಲ್ಲ ಕಣೋ ಅಮ್ಮ, ನಾನು ಅಂಜು ಸೆಲೆಕ್ಟ್ ಮಾಡ್ತೀನಿ. ಅಂಜು ಅವನೇನೋ ಸೀರೆ ಸೆಲೆಕ್ಟ್ ಮಾಡ್ದ, ಅವನಿಗೆ ಬಂಗಾರ ಎಲ್ಲ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ. ನೋಡು, ನಿನಗೆ ಯಾವ ಒಡವೆ ಇಷ್ಟ, ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀನೇ ಸೆಲೆಕ್ಟ್ ಮಾಡ್ಕೋ ಆಯಿತಾ ಅಂದಾಗ, ಮದರ್ ಇಂಡಿಯಾ ಅಂತ ಹೇಳ್ತಾಳೆ. ಸುಮ್ಮನೆ ಕೂತ್ಕೊಳ್ಳೋ ನೀನು ಅಂತ ಹೇಳ್ತಾರೆ. ಇನ್ನು ನಮ್ಮ ಅಜಿತ್ ಅವರು, ಪಾಪ ಭೂಮಿ ನೀನು ಅಷ್ಟೇ, ಅವನು ಎಂತೆಂಥ ಸೆಲೆಕ್ಟ್ ಮಾಡ್ತಾನೋ ಏನೋ, ನೀನೇ ಸೆಲೆಕ್ಟ್ ಮಾಡ್ಕೋ ಅಂತ ಹೇಳ್ತಾರೆ. ಹೋಗಿ ಅಜಿತ್ ಅವರು 3 ವರ್ಷದಿಂದ ಅವ್ರ ಅಂಗಡಿಲಿ ಸೇಲೇ ಆಗಿರಲ್ವಂತೆ, ಆ ಒಂದು ಒಡವೆನ ಸೆಲೆಕ್ಟ್ ಮಾಡ್ತಾರೆ. ಅಮ್ಮ ಇದು ನೋಡಮ್ಮ, ಭೂಮಿಗೆ ಸಕ್ಕತ್ತೆ ಕಾಣುತ್ತೆ ಅಂದ ತಕ್ಷಣ, ಏನೋ ಹೇಳ್ತಿದ್ಯಾ ನೀನು, ಆಗಲೇ ಅವ್ರು ಹೇಳ್ತಾಯಿದ್ರು 3 ವರ್ಷದಿಂದ ಸೇಲ್ ಆಗಿಲ್ವಂತೆ. ಸೇಟು ಹೇಳ್ತಾಯಿದ್ರು, ಬೇಕಿದ್ರೆ ನೀವು ತೊಗೊಳ್ಳಿ ಅಂತ ಮುಂಚೆನೇ ಹೇಳಿದ್ದಾರೆ. ಅದೇ ಇದನ್ನ ಆ್ಯಂಟಿಕ್ ಪೀಸ್ ಅಂತಾರೆ. ಆ್ಯಂಟಿಕ್ ಪೀಸ್, ಇದನ್ನು ಆ್ಯಂಟಿಕ್ ಪೀಸ್ಗಳು ಮಾತ್ರ ಹಾಕೊಳ್ಳೋದು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಭೂಮಿ ಗುರ್ರಂತ ಇರ್ತಾಳೆ. ಸಂಗೀತ, ಏನೋ ಹೇಳ್ತಿದ್ಯಾ ನೀನು, ನಮ್ಮ ಇದು ಭೂಮಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಕೆಲವೊಂದು ವಸ್ತುಗಳು ಕೆಲವೊಬ್ಬರಿಗೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ, ಅದು ಆ್ಯಂಟಿಕ್ಕು ಇವಳು ಆ್ಯಂಟಿಕ್ಕು, ಹಂಗೆ ಹಿಂಗೆ ಮಾಡಿ ಕೊನೆಗೂ ಅದನ್ನು ತೊಗೊಂಡೇ ಬಿಡ್ತಾರೆ. ಇನ್ನೇನು ಸೆಲೆಕ್ಟ್ ಮಾಡಲಿ, ಡಾಬ್ ಏನು ಬೇಡ, ಕಾಲ್ಗೆ ಅಮ್ಮ ಈ ಗೆಜ್ಜೆ ನೋಡಮ್ಮ, ಜಾತ್ರೆಯಲ್ಲಿ ಗೆಜ್ಜೆ ಹಾಕ್ಕೊಂಡು ಬಾಂಬೆ ಬಿಟ್ಟು ಹಿಡ್ಕೊಂಡು ಬರ್ತಿದ್ಲಲ್ವಾ, ಅವಳ ಥರ ಕಾಣ್ತಾಳೆ ಭೂಮಿ ಇದನ್ನು ಹಾಕೊಂಡಾಗ. ಇಮೇಜ್ ಮಾಡ್ಕೊ ಅಂದ ತಕ್ಷಣ, ಹೌದು ಕೊಣೋ ಅಂದ ತಕ್ಷಣ, ಅತ್ತೆ ನಾನು ಬಾಂಬೆ ಮಿಠಾಯಿ ಮಾರೋಳ ಥರ ಕಾಣ್ತೀನಾ ಅಂದ ತಕ್ಷಣ, ಅವಳು ತುಂಬ ಸುಂದರವಾಗಿದ್ಲು, ತುಂಬ ಸುಂದರಿ ಅಂತ ಹೇಳಿ ಕಾಲೆಳೆಯೋಕ್ಕೆ ಶುರು ಮಾಡ್ತಾರೆ. ಅಮ್ಮ ಈಗ ಒಡವೆ ಅಂತೂ ತಗೊಂಡಾಯ್ತು, ನಿನ್ನ ಸೊಸೆಗೆ ನೀನೇ ಕೊಟ್ಬಿಡು ಅಂತ ಹೇಳ್ತಾರೆ. ನನ್ನ ಸೊಸೆಗೆ ನಾನೇ ಕೊಡಬೇಕು, ನೀನೇ ಹಾಕೋ ಅಂತ ಹೇಳಿದ ತಕ್ಷಣ, ಅಷ್ಟೇ ತಾನೇ ಆಯಿತು ಅಂತ ಹೇಳಿಬಿಟ್ಟು ಗೊಣಗ್ತಾ ಇರ್ತಾರೆ. ಸರನೂ ಹಾಕ್ತಾರೆ, ಕಾಲ್ಗೆಜ್ಜೆನೂ ಹಾಕ್ತಾರೆ. ಆಮೇಲೆ ಒಂದು ಉಂಗುರ ಇರುತ್ತೆ, ಆ ಉಂಗುರನ ತೋರಿಸ್ತಾರೆ. ಅಜ್ಜಿ ಉಂಗುರ ಕಣೋ ಎಲ್ರಿಗೂ ಒಂದೇ. ಆಮೇಲೆ ಅಜ್ಜಿ ಹೇಳ್ತಾರೆ, ಸಂಗೀತ ನಾಳೆ ಬ್ಯಾಂಕಲ್ಲಿರೋ ಒಡವೆಗಳನ್ನೆಲ್ಲ ತೊಗೊಂಡು ಬಂದುಬಿಡ್ಬೇಕಮ್ಮ ಅಂದಾಗ, ಆಯಿತು ಅಮ್ಮ ಅಂತ ಹೇಳ್ತಾಳೆ. ಅಮ್ಮ ಅಜ್ಜಿ ಉಂಗುರ ನೋಡಿ ಅಂದ ತಕ್ಷಣ, ಕಣೋ ಎಲ್ರಿಗೂ ಒಂದೇ ಥರ ಉಂಗುರ ಮಾಡಿಸಿದ್ದೆ, ಈ ಉಂಗುರ ಎಲ್ಲರೂ ಹತ್ರ ಇದೆ ಅಲ್ವಾ? ಎಲ್ಲರೂ ಹತ್ರ ಇದೆ, ಎಲ್ಲರ ಹತ್ರನೂ ಬ್ಯಾಂಕಲ್ಲೇ ಇದೆ ಅಂತ. ಇದೆಲ್ಲ ಸಿಕ್ತು ನಿನಗೆ? ನಾನು ಒಬ್ಬರಿಗೆ ಎಲ್ರಿಗೂ ಒಂದೇ ಥರ ಇರಲಿ ಅಂತ ನಾನೇ ಹೇಳಿ ಮಾಡಿಸಿರೋ ಉಂಗುರ ಇದು, ಹೇಗೆ ನಿನಗೆ ಹೇಗೆ ಸಿಕ್ತು ಅಂತ ಕೇಳ್ತಾರೆ ಎಲ್ಲರೂ. ಅದಕ್ಕೆ ನಾಳೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಭೂಮಿ ಕೂಡ ಕೇಳ್ತಾಳೆ, ಸಾಹೇಬ್ರಿ ಇದು ನಿಮ್ಗೆ ಹೇಗೆ ಸಿಕ್ತು, ಎಲ್ಲಿ ಸಿಕ್ತು ಅಂದಾಗ, ಇದಕ್ಕೆ ಉತ್ತರನ ನಾಳೆ ಕೊಡ್ತೀನಿ ಅಂತಲೇ ಹೇಳ್ತಾಳೆ. ಮಚ್ಚ ಬಗ್ಗೆ ಹೇಳಿದಾಗ, ಮಚ್ಚ ಬಗ್ಗೆ ನಾನು ಭಾಗ್ಯಮ್ಮನ ಹತ್ರನೇ ಕೇಳ್ತೀನಿ ಅಂದಾಗ, ಬೇಡ ಸಾಹೇಬ್ರೆ, ನಾನು ಜೈಲಲ್ಲಿದ್ದೀನಿ, ನನ್ನ ಬಿಡಿಸೋದು ಬಿಟ್ಟು ಭೂಮಿ ಎತ್ತವ್ರನ್ನ ಹುಡ್ಕೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮ ಬೇಜಾರು ಮಾಡ್ಕೊಳ್ತಾಳೆ. ದಯವಿಟ್ಟು ಬೇಡಿ ಅಂತ ಹೇಳ್ತಾಳೆ. ಸರಿ ಆಯಿತು, ಬಿಡಿಸಿದ ಮೇಲೆ ಬೇಕಾದ್ರೆ ಭಾಗ್ಯಮ್ಮ ಹೊರಗಡೆ ಬಂದ ಮೇಲೆ ಬೇಕಾದ್ರೂ ಕೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಒಪ್ಕೋತಾರೆ. ಸೊ ಇಷ್ಟೆಲ್ಲ ಆಗಿದೆ. ಈಗ ಒಂದು ಉಂಗುರ ಸಿಕ್ಕಿದೆ. ಆ ಉಂಗುರನ ಏನು ಮಾಡಿದರೆ ಅಜಿತ್ ಅವರು ಇಟ್ಕೊಂಡಿದ್ದಾರೆ. ಈ ವಿಷಯನ ನಾಳೆಗೆ ಬಯಲಾಗುತ್ತೆ ಅಂತ ಹೇಳಿದರೆ, ಅದಕ್ಕೂ ದೇವಯಾನಿ ಮತ್ತು ಆರ್ಟಿಫಿಷಿಯಲ್ ಆಗಿ ವಾಸ್ ತಂದಿಟ್ಲಲ್ಲ, ಅವಳಿಗೇನು ಹೊಸ್ದಲ್ಲ, ಕಳ್ಕೊಳ್ಳೋದು ಹೊಸ್ದಲ್ಲ, ತರೋದು ಹೊಸ್ದಲ್ಲ. ಹಿಂಗೆ ಕಳ್ಕೊತಾಳೆ, ಹಿಂಗೆ ತರ್ತಾಳೆ. ಅದು ಹೇಗೆ ಅದೇ ಥರದ ಹ್ಯಾಂಟಿಕ್ ಪೀಸ್ಗಳು ಸೇಮ್ ಟು ಸೇಮ್ ದಿಟ್ಟ ಅದು ಹೇಗೆ ಸಿಗುತ್ತೋ ಸಡನ್ನಾಗಿ ಅವಳಿಗೆ ಗೊತ್ತಿಲ್ಲ. ಈಗ ವಾಚ್ ಮಿಸ್ ಆಗಿತ್ತು, ವಾಚ್ಗೂ ಒಂದು ಪರ್ಯಾಯ ರೂಪವಾಗಿ ತಂದಿದ್ದಾಳೆ. ಇನ್ನು ಉಂಗುರನ ಅವಳಿಗೇನು ಒಂದು ಕ್ಷಣಾರ್ಧದಲ್ಲಿ ಸೇಮ್ ಉಂಗುರನ ತರಿಸ್ಕೊಂಡು ಇಟ್ಕೋತಾಳೆ. ಅದು ದೇವಯಾನಿದು ಶಾರದಾ ಮುಂದೆ ಒಟ್ಟಿನಲ್ಲಿ ಅಂಥದ್ದಂತೂ ತರಿಸ್ಬಿಡ್ತಾಳೆ. ಸೊ ಆಮೇಲೆ ಮತ್ತೆ ಇಲ್ಲಿ ನಮ್ಮ ಅಜಿತ್ ಅವರದ್ದು ಪ್ಲ್ಯಾನ್ ಮತ್ತೆ ಟುಸ್ ಪಟಾಕಿ ಆಗಿಬಿಡುತ್ತೆ ಅಂತ ನಮಗನ್ಸುತ್ತೆ. ಈ ಸಾರಿನಾದರೂ ವಿನ್ ಆಗ್ತಾರೆ ಅಜಿತ್ ಅವರು, ನೋಡೋಣ. ಆ ಉಂಗುರ ತೋರಿಸದೆ ಹಾಗೆ ಇಟ್ಕೊಂಡಿದ್ರೆ ಚೆನ್ನಾಗಿತ್ತು, ಬಟ್ ಮನೇಲೆಲ್ಲ ತೋರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಇನ್ನೇನೇನಾಗುತ್ತೋ ಏನೋ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಆದಷ್ಟು ಬೇಗ ದೇವಯಾನಿ ಬಣ್ಣ ಬಯಲಾಗಬೇಕು, ಸತ್ಯಕ್ಕೆ ಜಯ ಸಿಗಬೇಕು ಅನ್ನೋರು ಕಮೆಂಟ್ ಮಾಡಿ.